Listen to this carefully. You have 33 days left for your PUC exams. Out of that, 3 days for your lab preparation and 3 days for your lab exams. And you are left with 27 days. Now tell me honestly, will you waste that 27 days or will you use that 27 days and thank yourself later? If you are serious about scoring good marks in second PUC, then don't skip this video. ಫಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಕ್ಲಿಯರ್ಲಿ. ನೀವು ಸೆಕೆಂಡ್ ಪಿ ಯು ಸಿಲಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಎಲ್ಲನೂ ಡೀಪಾಗಿ ಸ್ಟಡಿ ಮಾಡಬೇಕು ಅಂತೇನಿಲ್ಲ, ಎಲ್ಲನೂ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ಸೊ ಸೆಕೆಂಡ್ ಪಿ ಯು ಸಿಲಿ ಮಾರ್ಕ್ಸು ರಿಪೀಟೆಡ್ ಕ್ವಶನ್ಸಿಂದ, ಇಂಪಾರ್ಟೆಂಟ್ ಕ್ವಶನ್ಸಿಂದ ಆ್ಯಂಡ್ ಪ್ರಾಪರ್ ರಿವಿಷನ್ಸಿಂದ ಬರುತ್ತೆ, ಬಟ್ ನಾಟ್ ಫ್ರಮ್ ಓವರ್ ಥಿಂಕಿಂಗ್. ನಾನು ಇಲ್ಲಿ 27 ಡೇಸ್ನ 3 ಫೇಸಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಮತ್ತು ಟೆನ್ಷನ್ಸ್ ಇರೋಲ್ಲ. ಫಸ್ಟ್ ಫೇಸ್ ಬಂದ್ಬಿಟ್ಟು ಲರ್ನಿಂಗ್ ಆ್ಯಂಡ್ ಸೆಕೆಂಡ್ ಫೇಸ್ ಬಂದ್ಬಿಟ್ಟು ರಿವಿಷನ್ ಆ್ಯಂಡ್ ಥರ್ಡ್ ಫೇಸ್ ಬಂದ್ಬಿಟ್ಟು ಎಕ್ಸಾಮ್ ಮೋಡ್. ಸೊ ನೀವೇನಾದರೂ ಇದನ್ನು ಕ್ಲೀನಾಗಿ ಫಾಲೋ ಮಾಡಿದ್ರೆ ನೀವು ಎಕ್ಸಾಮ್ ಹಾಲ್ಗೆ ಕಾನ್ಫಿಡೆಂಟಿಂದ ಹೋಗ್ಬೋದು. ಸೊ ಫಸ್ಟ್ ಫೇಸ್ ಬಂದು ಲರ್ನಿಂಗ್. ಸೊ ನೆಕ್ಸ್ಟ್ 15 ಡೇಸ್ ಏನಿದೆ, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ 9 AM to 12 AM, ನಾಟ್ 12 PM, 12 AM. ಸೊ ಆಲ್ಮೋಸ್ಟ್ ನಿಮಗೆ 15 hours ಆಫ್ ಟೈಮ್ ಸಿಗುತ್ತೆ. 15 hours-ಅಲ್ಲಿ 5 hours ನೀವು ತೆಗೆದ್ರೂ, ಮೀನ್ಸ್ ಲಂಚ್ ಬ್ರೇಕ್ ಅಂತ ತೆಗೆದ್ರೂ 10 hours ಸಿಗುತ್ತೆ. ಟ್ರೈ ಟು ಕವರ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಆಲ್ಮೋಸ್ಟ್ 2.6 hours ಸಿಗುತ್ತೆ ಒಂದೊಂದಕ್ಕೆ. ಸೊ ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಡಿರೈವೇಷನ್ಸ್, ನ್ಯೂಮರಿಕಲ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಸೊ ನಿಮಗೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ, ತುಂಬ ವೀಡಿಯೋಸ್ ಸಿಗುತ್ತೆ. ಆ್ಯಂಡ್ ನೀವು ಫೈನಲಿ ಹೇಗಿರಬೇಕು ಅಂದರೆ, ನೀವು ಯಾವುದಾದ್ರೂ ಓದಿರೋ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಕಾನ್ಫಿಡೆಂಟ್ ಬರಬೇಕು, ನಾನು ಈ ಕ್ವಶನ್ನ ಸಾಲ್ವ್ ಮಾಡ್ತೀನಿ ಅಂತ. ಸೊ ಆ ಲೆವೆಲ್ಗೆ ನೀವು ರೆಡಿ ಆಗಬೇಕು. ಅದಾದಮೇಲೆ ನೀವು ಇವಾಗ ಟೆಕ್ಸ್ಟ್ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಸೊ ನಿಮ್ಮ ಕಾಲೇಜಿಂದ ಏನು ಮಾಡ್ಯೂಲ್ಸ್ ಮತ್ತು ನೋಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅದನ್ನೇ ಓದಿ, ಅದೇ ಸಾಕು. ನೆಕ್ಸ್ಟ್ ಕಮ್ಸ್ ಮೋಸ್ಟ್ ಪವರ್ಫುಲ್ ಫೇಸ್, ರಿವಿಷನ್ಸ್. ಸೊ 15 ಡೇಸ್ ಆದಮೇಲೆ ನೆಕ್ಸ್ಟ್ 7 ಡೇಸ್ನ ಕಂಪ್ಲೀಟಾಗಿ ರಿವಿಷನ್ಸಿಗೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅಟ್ಲೀಸ್ಟ್ ಎಲ್ಲ ಸಬ್ಜೆಕ್ಟ್ನೂ ಟ್ವೈಸ್ ರಿವೈಸ್ ಮಾಡಲೇಬೇಕು, ಇಲ್ಲಾಂದರೆ ಓದಿದ್ದೇನು ಯೂಸ್ ಆಗೋಲ್ಲ. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಎಲ್ಲನೂ ಬರೆದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಡೋಂಟ್ ಜಸ್ಟ್ ರೀಡ್. ಇದು ನಿಮ್ಮ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ರಿಮೆಂಬರ್ ದಿಸ್, ರಿವಿಷನ್ ಟರ್ನ್ಸ್ ನಾಲೆಜ್ ಇನ್ ಟು ಮಾರ್ಕ್ಸ್. ಕಮಿಂಗ್ ಟು ದಿ ಲಾಸ್ಟ್ ಫೇಸ್, ಎಕ್ಸಾಮ್ ಮೋಡ್. ಲಾಸ್ಟ್ 5 ಡೇಸ್ ಏನಿದೆ, ನಾಳೆ ಎಕ್ಸಾಮ್ ಇದ್ದರೆ ಹೇಗೆ ಪ್ರಿಪೇರ್ ಆಗ್ತೀರಾ ಅದೇ ಥರ ಪ್ರಿಪೇರ್ ಆಗಿ. ಆ್ಯಂಡ್ ಐ ಆಮ್ ಲಿವಿಂಗ್ ಆಲ್ ದಿಸ್ ಟು ಯು. ನಿಮ್ಗೇನಾದರೂ ರಿವಿಷನ್ಸ್ ಮಾಡಬೇಕು ಅನಿಸಿದ್ರೆ ರಿವಿಷನ್ಸ್ ಮಾಡಿ, ಬಟ್ ಫಾರ್ಮುಲಾಸ್, ಡೆಫಿನೇಷನ್ಸ್, ಡಯಾಗ್ರಾಮ್ ದಿನ ರಿವೈಸ್ ಮಾಡಲೇಬೇಕು. ಅದಾದಮೇಲೆ ಇಲ್ಲ ಒಂದು ಟಾಪಿಕ್ ಬಿಟ್ಟಿದ್ದೀನಿ, ಆ ಟಾಪಿಕ್ನ ಕವರ್ ಮಾಡಬೇಕು ಅನಿಸಿದ್ರೆ ಆ ಟಾಪಿಕ್ನ ಕವರ್ ಮಾಡಿ. ಇಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಕ್ವಶನ್ ಪೇಪರ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಅನಿಸಿದ್ರೆ ಅದನ್ನು ಮಾಡಿ. ಬಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ಲೀಪ್ ವೆಲ್, ಈಟ್ ವೆಲ್, ಆ್ಯಂಡ್ ಫೈನಲಿ ಎ ಕಾಮ್ ಮೈಂಡ್ ಕ್ಯಾನ್ ಸ್ಕೋರ್ ಬೆಟರ್ ದೆನ್ ಸ್ಟ್ರೆಸ್ಡ್ ಒನ್. ಪ್ಲೀಸ್ ಅವಾಯ್ಡ್ ದೀಸ್ ಮಿಸ್ಟೇಕ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ನನಗಿನ್ನೂ ತುಂಬ ಟೈಮ್ ಇದೆ ಅಂದ್ಕೊಳ್ಳೋದು, ಇಡೀ ದಿನ ಮೋಟಿವೇಶ್ನಲ್ ವೀಡಿಯೋಸ್ನ ನೋಡೋದು, ಆ್ಯಂಡ್ ಸುಮ್ಮನೆ ರ್ಯಾಂಡಮ್ ಆಗಿ ಯಾವ್ದು ಬೇಕು ಅದನ್ನು ಓದ್ಕೊಂಡು ಹೋಗೋದು. ಸ್ಟಾಪ್ ಡೂಯಿಂಗ್ ದಿಸ್. ಯು ಡೋಂಟ್ ಹ್ಯಾವ್ ಟೈಮ್, ಯು ಹ್ಯಾವ್ ಓನ್ಲಿ 27 ಡೇಸ್. ಸೊ ಗೈಸ್, ಅಟ್ ದಿ ಎಂಡ್ ನನ್ನ ಪ್ರಕಾರ 27 ಡೇಸ್ ಈಸ್ ಮೋರ್ ದೆನ್ ಎನಫ್ ಟು ಚೇಂಜ್ ಯುವರ್ ರಿಸಲ್ಟ್ಸ್ if you are disciplined. So start today, not tomorrow or not Monday. Your second PUC marks matters. ಆ್ಯಂಡ್ ಈ ವಿಡಿಯೋಯಿಂದ ನಿಮಗೇನಾದರೂ ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.